ನೋಡಿ ಪ್ಲೇಸ್ ಯಾವ ಥರ ಇದೆ. ಮೇನ್ ರೋಡ್ ಇಲ್ಲೇ ಕಾಣ್ತಾ ಇದೆ ನೋಡಿ, ಇಲ್ಲೇ ಮೇನ್ ರೋಡು ಹತ್ರನೇ ಇದೆ. ಸಮ್ಮರ್ ಅನಿಸ್ತಾನೆ ಇಲ್ಲ, ಮಾನ್ಸೂನ್ ದಿನಗಳು ಸ್ಟಾರ್ಟ್ ಆಗ್ಬಿಟ್ಟೈತೆ ಆಲ್ರೆಡಿ ಅನ್ಸುತ್ತೆ. ಮಳೆ ನಿಲ್ಲಂಗೆ ಕಾಣೋದು ಇಲ್ಲ, ಯಾಕಂದರೆ ವ್ಯೂ ಎಲ್ಲ ಫುಲ್ಲು ಕ್ಲೋಸ್ ಆಗಿಬಿಟ್ಟೈತೆ ಮಳೆಗೆ. ಅದು ಗೋಪಾಲ ಸ್ವಾಮಿ ಬೆಟ್ಟ, ಮಳೆ ಬೆಟ್ಟ ಆಗ್ಬಿಟ್ಟೈತೆ. ಸಮಯ ಬಂದು 7:15. ಬೆಂಗಳೂರು ಕ್ಲೈಮೇಟ್ ಮಾತ್ರ ಮಸ್ತಾಗಿದೆ ನೋಡಿ, ಇಲ್ಲಿ ಫುಲ್ಲು ಫಾಗಪ್ ಥರ ಆಗಿದೆ. ಈ ಥರ ಕ್ಲೈಮೇಟ್ಗೋಸ್ಕರ ತುಂಬ ದಿನದಿಂದ ಕಾಯ್ತಾ ಇದ್ದೆ, ಯಾವಾಗಪ್ಪ ಈ ಥರ ಕ್ಲೈಮೇಟ್ ಶುರುವಾಗುತ್ತೆ ಅಂತ. ಕಡೆಗೂ ಬಂತು ಗುರು, ಮಾನ್ಸೂನ್ ಇನ್ನು 2 ತಿಂಗಳು ಐತೆ. ಅದಕ್ಕೆ ಮುಂಚೆ ಒಂದು ರೈಡ್ ಹೋಗಿ ಬಂದ್ಬೋಣ ಅಂದ್ಬಿಟ್ಟು ಸೋಲಾರ್ ರೈಡ್ ಹೋಗ್ತಾ ಇದ್ದೀನಿ. ಎಲ್ಲಿಗಪ್ಪ ಅಂತಂದರೆ ತಮಿಳ್ನಾಡು ನೀವು ಅರ್ಥ ಮಾಡ್ಕೊಂಡಿರ್ತೀರಿ, ಗೋಪಾಲ ಸ್ವಾಮಿ ಬೆಟ್ಟ ಹೋಗೋಣ ಅಂತ. ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೊಟ್ಬೋಣ ಅಂದ್ಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡಿದ್ದು. ಆದರೆ ನಾಳೆ ಎಲ್ಲರೂ ಹೊರಗಡೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ರೆ ಅದ್ರ ಹಿಂದಿನ ದಿನ ನಿದ್ದೆನೇ ಬರಲ್ಲ ಗುರು ನೈಟಲ್ಲಿ. ಯಾಕೆ ನಾಳೆ ಎಷ್ಟು ಬೇಗ ಆಗುತ್ತೋ, ಎಷ್ಟು ಬೇಗ ಹೋಗೋದು, ನಾಳೆ ಯಾವಾಗ ಹೋಗ್ತೀನೋ, ತುಂಬ ದಿನ ಆಯಿತು ಹೊರಗಡೆ ಹೋಗಿ ಅಂತ ಈ ಥರ ಒಂದು ಫೀಲಲ್ಲಿ ಮನಸ್ಸಲ್ಲಿ ಫೀಲ್ ಬಂತು ಅಂತ ಅಂದರೆ ನಿದ್ದೆ ಬರಲ್ಲ. ಅದರಿಂದಾಗಿ ನೈಟಲ್ಲಿ ನಿದ್ದೆ ಆಗಿಲ್ಲ. ಅದಕ್ಕೆ ಬೆಳಗ್ಗೆ 6 ಗಂಟೆಗೆ ಎದ್ದು ಎಲ್ಲ ಪ್ಯಾಕಪ್ ಮಾಡಿಕೊಂಡು ಹೊರಡೋದು 7 ಗಂಟೆ ಆಯಿತು. ಸೊ ಇವಾಗ 7:15 ಆಗಿದೆ. ನೈಸ್ ರೋಡ್ಗೆ ಎಂಟ್ರಿ ತಗೊಂಡಿದ್ದೀನಿ, ಹೋಗ್ತಾ ಇದ್ದೀನಿ. ಇವಾಗ ಮಾತ್ರ ಬೀಸಾಗಿದೆ ಅಂತಂದರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗು ಈ ಥರ ನೋಡೋಕ್ಕೆ ಬೆಂಗಳೂರಿನ ಖುಷಿ ಆಗುತ್ತೆ ಗುರು. ಏನಂತೀರ? ಯಾವಾಗ ನೋಡ್ರಿ ಬಿಸಿಲು ಯಪ್ಪ 46 ಡಿಗ್ರಿ ರೀಚ್ ಆಗಿತ್ತಲ್ಲ ಗುರು ಬಿಸಿಲು. ಆ ಥರ ಬಿಸಿಲು ನೋಡ್ತೀವಿ, ಈ ಥರ ಕೋಲ್ಡು ನೋಡ್ತೀವಿ. ಬೆಂಗಳೂರು ಒಂಥರ ನೆಕ್ಸ್ಟ್ ಲೆವೆಲ್ ಅಲ್ಲ, ಅದಕ್ಕೆ ಜನಗಳೆಲ್ಲ ಬಂದು ಇಲ್ಲಿ ತುಂಬ್ಕೊಳ್ಳೋದು. ಈ ಥರ ಜಾಗ, ಈ ಥರ ಊರು, ಈ ಥರ ಜನ ನಮ್ಮ ಥರ ಕನ್ನಡಿಗರು ಎಲ್ಲಿ ಸಿಗ್ತಾರೆ ಹೇಳ್ರಿ, ಎಲ್ಲೋದ್ರೂ ಈ ಥರ ಸಿಗಲ್ಲ. ಅದಕ್ಕೋಸ್ಕರ ನಮ್ಮ ಬೆಂಗಳೂರಲ್ಲಿ ನಮ್ಮ ಜನಕ್ಕಿಂತ ಬೇರೆ ಜನನೇ ತುಂಬ್ಕೊಂಡ್ಬಿಟ್ಟವ್ರೆ. ಸದ್ಯಕ್ಕೆ ಇವಾಗ ಇಲ್ಲಿಂದ ಡೈರೆಕ್ಟು ಮೈಸೂರಿಗೆ ಹೋಗೋಣ ಅಂತ ಮೈಸೂರಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಯಾಕಂದರೆ ಆಲ್ಮೋಸ್ಟ್ ನೀವು ಮೈಸೂರು ನೋಡಿರ್ತಾರ, ಆ ಕಡೆ ಈ ಕಡೆ ತೋರಿಸಿ ಹೇಳುವಂಥದ್ದೇನಿಲ್ಲ. ಆಮೇಲೆ ಮೇನ್ ಇನ್ನೊಂದಪ್ಪ, ನಾನು ಈ ಟ್ರಿಪ್ ಹೋಗೋಕೆ ಏನಪ್ಪ ಕಾರಣ ಅಂತ ಅಂದರೆ ಡ್ರೋನ್ ತಗೊಂಡಿದ್ದೀನಲ್ಲ. ಸೊ ಡ್ರೋನ್ ತಗೊಂಡು ಎಲ್ಲೂ ಫ್ಲೈ ಮಾಡಿಲ್ಲ ಹೊರಗಡೆ ಹೋಗಿ. ಅದಕ್ಕೋಸ್ಕರ ಅದು ಒಂದು ಆಸೆ ತುಂಬ ದಿನದಿಂದ ಕಾಡ್ತಾ ಇತ್ತು, ಯಾವಾಗಲೂ ಈ ಥರ ಕ್ಲೈಮೇಟ್ ಸಿಗುತ್ತೆ, ಯಾವಾಗಲೂ ಹೊರಗಡೆ ಹೋಗೋದು, ಡ್ರೋನ್ ಯಾವಾಗ ಹಾರಿಸೋದು ಅಂತ, ಈ ಥರ ಟೈಮ್ ಬರುತ್ತೆ ಅಂತ. ಅದಕ್ಕೋಸ್ಕರ ಇವಾಗ ಡ್ರೋನ್ ತೊಗೊಂಡಿದ್ದೀನಿ. ಒಳ್ಳೊಳ್ಳೆ ಪ್ಲೇಸಲ್ಲೆಲ್ಲ ಡ್ರೋನೆಲ್ಲ ಫ್ಲೈ ಮಾಡಿ ಒಳ್ಳೊಳ್ಳೆ ವೀಡಿಯೋ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ವೆಯ್ಟ್ ಮಾಡ್ತಾ ಇರಿ, ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರು. ಚನ್ನಪಟ್ಟಣ ಇನ್ನೊಂದು 5 ಕಿಲೋಮೀಟರ್ಸ್ ಇರಬೇಕು. ಸೊ ಹೋಗ್ತಾ ಇರಬೇಕಾದ್ರೆ ಸರ್ವಿಸ್ ರೋಡಲ್ಲಿ ಇದೊಂದು ಗದ್ದೆ ಕಾಣ್ತು. ಸೊ ಇಲ್ಲೊಂದು ಸರಿ ಡ್ರೋನ್ ಹಾರಿಸ್ನೋಣ ಅಂದ್ಬಿಟ್ಟು ನಿಲ್ಸಿದ್ದೀನಿ. ಅಲ್ಲೊಂದು ರೋಡ್ ಇದೆ, ಪಕ್ಕ ಕೆರೆ ಇದೆ, ಅಲ್ಲೂ ಸಕ್ಕತ್ತಾಗಿ ಕಾಣಿಸ್ತು. ಅಲ್ಲೇ ಅಂದ್ಕೊಂಡೆ, ಬಟ್ ಆದರೆ ಕೆರೆ ಅಷ್ಟೊಂದು ದೊಡ್ಡದಿಲ್ಲ, ಚಿಕ್ಕದು. ಅದಕ್ಕೋಸ್ಕರ ಇಲ್ಲೊಂದು ಸಡನ್ ಹಿಂಗೊಂದು ಸರಿ ಡ್ರೋನ್ ಕಳ್ಸೋಣ, ಯಾವ ಥರ ಕಾಣಿಸುತ್ತೆ ನೋಡೋಣ ಅಂತ ಇಲ್ಲಿ ಪಾರ್ಕ್ ಮಾಡಿದ್ದೀನಿ ಬೈಕ್ ಇವಾಗ. ಸೊ ಬನ್ನಿ ಫಸ್ಟ್ ಟೈಮು ಡ್ರೋನ್ ಹಾರಿಸೋಣ, ಅದು ಈ ನೇಚರಲ್ಲಿ ಸಕ್ಕತ್ತಾಗಿರುತ್ತೆ. ನಾನು ಡ್ರೋನ್ ಬ್ಯಾಗ್ಸ್ ಎಲ್ಲ ತಂದಿಲ್ಲ, ಜಸ್ಟ್ ಹಿಂಗೆ ರಿಮೋಟು ಮತ್ತು ಡ್ರೋನ್ ಎತ್ಕೊಬಂದಿದ್ದೀನಿ ಅಷ್ಟೇ. ಸದ್ಯಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಎಲ್ಲ ಫಿಟ್ ಮಾಡಿಬಿಟ್ಟು ಆನ್ ಮಾಡ್ತೀನಿ. 94% ಚಾರ್ಜ್ ಇದೆ, ನೋಡ್ಬೋದು ನೀವು. ಇಲ್ಲಿ ಕಾಣ್ತೈತೆ, ಕಾಣಿಸಿದ್ದೀನಾ? ಇವಾಗ ಫ್ಲೈ ಮಾಡೋಣ. ಓಕೆ, खत्म, बाय बाय, टाटा, गुड बाय, गया. ಓ ಪರವಾಗಿಲ್ಲ ಗುರು, ಏನಾಗಿಲ್ವಾ? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನೋಡಿದ್ರ ಹಿಂಗೆ ಬೆಜ್ಜನ್ ಸರಿ ಬಿದ್ದೈತೆ. ಮರುಭೂಮಿ ನಡುವಲ್ಲಿ ಕಂಡಾओ ಚಿಲುಮೆ, ಕನಸುಗಳ ರಾಶಿಯನು ತಂದಾओ ಚೆಲುವೆ, ಒಣ ಒಂಟಿ ಜೀವದ ಕೂಗಿಗೆ ತಂಗಾಳಿ ತಂದವೋ ದೈವವೇ.
ನಿನಗೇನು ನಾನು ನೀಡಲೇ. ಟೈಮು 10:15 ಆಗಿದೆ. ಸೊ ಇವಾಗ ನಂಜನಗೂಡು ಹತ್ರ ಬಂದಿದ್ದೀನಿ. ಸೊ ಇಲ್ಲೇ ಬೋರ್ಡ್ ಹಾಕಿದ್ದಾರೆ ನೋಡಿ, ಊಟಿ 105 ಕಿಲೋಮೀಟ್ರು. ಸೊ ಚಾಮರಾಜನಗರ ಲೆಫ್ಟು. ಟಿಫನ್ ಮಾಡಿಲ್ಲ ಇನ್ನು, ಇಲ್ಲಿ ಮುಂದೆ ತಿಂಡಿ ತಿನ್ಕೊಂಡು ಹೋಗೋಣ ಅಂತ. ಲೇಟ್ ಆಗೋಯ್ತು ಮೈಸೂರು ರೋಡಲ್ಲಿ ಬರಬೇಕಾದ್ರೆ. ಅಲ್ಲೆಲ್ಲ ಡ್ರೋನೆಲ್ಲ ಹಾರಿಸ್ಕೊಂಡು ಅಲ್ಲೆಲ್ಲ ನಿಂತ್ಕೊಂಡು ಸ್ವಲ್ಪ ಒಂದು 1/4 ಗಂಟೆ ರೆಸ್ಟ್ ಮಾಡಿಕೊಂಡು 10:15ಗೆ ಬಂದು ನಂಜನಗೂಡು ತಲುಪಿದ್ದೀನಿ. ಇಲ್ಲಿಂದ ಹೋಗ್ಬೇಕಾದ್ರೆ ಅಲ್ಲಿ ಮುಂದೆ ರೈಟಲ್ಲಿ ನಾನು ಯಾವಾಗಲೂ ಒಂದು ಟೆಂಪಲ್ ನೋಡಿದ್ದೆ, ಅದು ಬೆಟ್ಟದ ಮೇಲೆ ಇದೆ ಟೆಂಪಲು. ಸೊ ಅಲ್ಲಿಗೆ ಹೋಗೋಣ ಅಂತ. ಅಂದರೆ ಬೆಟ್ಟ ಅಂದರೆ ತುಂಬ ದೊಡ್ಡದಾಗೇನಿಲ್ಲ ಬೆಟ್ಟ, ಅದು ಹಿಂಗೆ ಹೋಗ್ಬೇಕಾದ್ರೆ ಸ್ವಲ್ಪ ದೂರದಲ್ಲೇ ಕಾಣಿಸುತ್ತೆ ರೈಟಲ್ಲಿ. ಆ ಕಡೆ ರೋಡ್ ಏನಾರು ಇದ್ರೆ ಹೋಗೋಣ ಅಂತ ಅಲ್ಲೊಂದ್ಸರಿ ಹೋಗಿ ಡ್ರೋನ್ ಹಾರಿಸೋಣ. ಯಾಕಂದರೆ ಚಿಕ್ಕದೊಂದು ಗುಡಿ ಇದೆ ಅಲ್ಲಿ. ಆ ಗುಡಿ ಹತ್ರ ಹೋಗ್ಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಆವಾಗವಾಗ ಹೋಗ್ತಿದ್ದಾಗ ನೋಡಿದ್ದೆ ಒಂದು 2-3 ಸಲ ಅದನ್ನು. ಅದಕ್ಕೆ ಈ ಸರಿ ನೋಡೋಣ, ಆದರೆ ಟೈಮ್ ಇದ್ದರೆ ಅಲ್ಲಿಗೂ ಹೋಗೋಣ. 10:15 ಆಗಿದೆ. ಗೋಪಾಲ ಸ್ವಾಮಿ ಬೆಟ್ಟ ಫಾಗ್ ಇರುತ್ತೆ, ವರ್ಷದಲ್ಲಿ 365 ದಿನವೂ ಫಾಗ್ ಇರುತ್ತಂತೆ ಅಲ್ಲಿ. ಅಂಥದ್ರಲ್ಲಿ ಈ ಟೈಮಲ್ಲಿ ಇರಲ್ವಾ, ಅದು ಬೇರೆ ಕ್ಲೈಮೇಟ್ ಬೇರೆ ಈ ಥರ ಇದೆ. 15 minutes later. ನಾನು ನಿಮ್ಗೆ ಹೇಳ್ತಿದ್ದಲ್ವ, ಒಂದು ಗುಡಿ ಸಿಗುತ್ತೆ ಸಕ್ಕತ್ತಾಗಿರುತ್ತೆ ರೈಟಲ್ಲಿ ನೋಡೋಕ್ಕೆ ಅಂತ. ಸೊ ಅದು ಮುಂದೆ ರೈಟಲ್ಲೇ ಇದೆ ನೋಡಿ, ಕಾಣ್ತೈತಾ? ತೋರಿಸ್ತೀನಿ ನೋಡಿ. ಸೊ ಹೋಗೋಣ ಅಲ್ಲಿಗೆ. ಆದರೆ ರೋಡ್ ಎಲ್ಲ ಐತೆ ಅಂತ ಗೊತ್ತಿಲ್ವೇ, ಅಲ್ಲಿ ಕಾಣಿಸ್ತೈತೆ ಅಲ್ಲಿ ರೈಟಲ್ಲಿ. ಅದು ಯಾವಾಗಲೂ ನನ್ನ ಕಣ್ಣಿಗೆ ಬೀಳ್ತಾ ಇತ್ತು. ಈ ಕಡೆಯಿಂದ ಹೋಗ್ಬೇಕಾದ್ರೂ ಬೀಳೋದು, ಆ ಕಡೆಯಿಂದ ಬರ್ಬೇಕಾದ್ರೂ ಬೀಳ್ತಿತ್ತು. ಸೊ ಅದಕ್ಕೆ ಹೋಗಿ ಬಂದ್ಬಿಡ್ತೀನಿ. ಅಲ್ಲೊಂದ್ಸರಿ ಡ್ರೋನ್ ವಿಡಿಯೋ ತಗೊಂಡು ಹಿಂಗೆ ಹೋಗ್ಬೇಕಾ, ಹಿಂಗೆ ಹೋಗ್ಬೇಕು. ಏನೋ ಸ್ಕೂಲ್ ಇರ್ಬೇಕು ಗುರು ಇದು. ಏನು ಗುರು, ಎಲ್ಲಿ ನೋಡೋರು ಎಣ್ಣೆ ಬಾಟ್ಲುಗಳು, ಪ್ಲಾಸ್ಟಿಕ್ ಲೋಟ. ಇಂಥ ಕೆಲಸ ಮಾಡೋರ್ಕ ಕರ್ಕೊಂಬಂದ್ರೆ ನಾನೇ 2 ಪಿಚ್ ಹಾಕ್ಬಿಡ್ತೀನಿ. ಬಿರೆ ಬಾಟ್ಲು ಹಿಂಗೆ ಬಿದ್ದವಲ್ಲಪ್ಪ, ಏನು ಗುರು. ಗಾಡಿ ಹೋಗುತ್ತಾ ಮೇಲಿಕ್ಕೆ, ನೋಡಕ್ಕೆ ಹೋಗೋ ಥರ ಕಾಣ್ತದೆ, ಆದರೆ ಹೋಯ್ತದೆ ಇಲ್ವೋ ಗೊತ್ತಿಲ್ಲ. ನೋಡ್ತೀನಿ, ಹೋಯ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ ಮೇಲೆ ಕತ್ಸೋದಾದರೆ. ಹಚ್ಬೋದು, ಬಟ್ ಆದರೆ ಸ್ವಲ್ಪ ರಿಸ್ಕಿ ಇದೆ. ಸೊ ಬೇಡ, ಇಲ್ಲೇ ನಿಲ್ಸ್ಬಿಟ್ಟು ನಡ್ಕೊಂಡು ಹೋಗ್ಬಿಡೋಣ. ಸ್ವಲ್ಪ ದೂರ ಅಷ್ಟೇ ಅಲ್ವಾ. ಹಾಂ, ಗಾಡಿ ಇಲ್ಲೇ ಹಾಕ್ತೀನಿ. ಹೋಗಿ ಒಂದು ಡ್ರೋನ್ ಶಾಟ್ ತಗೊಬರೋಣ ಹಂಗೆ. ನೋಡಿ ಪ್ಲೇಸ್ ಯಾವ ಥರ ಇದೆ. ಮೇನ್ ರೋಡ್ ಇಲ್ಲೇ ಕಾಣ್ತಾ ಇದೆ ನೋಡಿ, ಇಲ್ಲೇ ಮೇನ್ ರೋಡು ಹತ್ರನೇ ಇದೆ. ಇಲ್ಲಿಂದನೂ ಬರ್ಬೋದು, ಇಲ್ಲೂ ಒಂದು ಕಾಲ್ದಾರಿ ಇದೆ. ಆ ಕಡೆ ಎಲ್ಲರೂ ಬಳಸ್ಕೊಂಡು ಹೋದ್ರೆ ಮೇಲಕ್ಕೆ ಬರ್ತದ ರೋಡು, ಗೊತ್ತಿಲ್ಲ. ನಡ್ಕೊಂಡೋಗಿ ನೋಡ್ಕೊ ಬರೋಣ ಇವಾಗ. ನೋಡಿ ಯಾವ ಗಾಡಿಗಳೆಲ್ಲ ಹಚ್ಚಿದ್ದಾರೆ ಮಾತ್ರ. ಬೈಕ್ ಪಕ್ಕ ಇನ್ನು ಬ್ಯಾಕ್ ಪಕ್ಕ ಬ್ಯಾಕ್ ಸೈಡ್ಗೆಲ್ಲ ಸ್ಕಿಡ್ ಆಗುತ್ತೆ, ಸ್ಲಿಪ್ ಹೊಡಿಯುತ್ತೆ, ಹತ್ಸೋಕ್ಕಾಗಲ್ಲ. ಅದಕ್ಕೆ ಅಲ್ಲೇ ನಿಲ್ಲಿಸ್ಬಿಟ್ಟೆ. ಆಫ್ ರೋಡ್ ಬೈಕ್ ಇದ್ರೆ ಬಂದಂಗೆ ಒಂದೇ ಸ್ಟ್ರೆಚ್ಚಲ್ಲಿ ಹತ್ತಿಸ್ಬಿಡ್ಬೋದು. ಸಿದ್ದಪ್ಪಾಜಿ ಗುಡಿ. ನಾನು ಆಲ್ಮೋಸ್ಟ್ ನೋಡಿದ್ದೀನಿ ನಮ್ಮೂರು ಸೈಡೂ ಈ ಥರ ಸಿದ್ದಪ್ಪಾಜಿ ಗುಡಿಗಳು ಬೇಜಾನಿದ್ದಾವೆ. ಅವೆಲ್ಲ ಹಿಂಗೆ ಬೆಟ್ಟ ತುದಿಲೇ ಇರೋದು. ಏನಕ್ಕೆ ಈ ಥರ ಪ್ಲೇಸ್ ಸೆಲೆಕ್ಟ್ ಮಾಡ್ಕೊತ ದೇವರು ಅಂತ ಗೊತ್ತಿಲ್ಲ. ನಿಮ್ಗೇನಾರು ಗೊತ್ತಿಲ್ಲ ಕಾಮೆಂಟ್ ಹಾಕ್ರಪ್ಪ. No comments. No comments. ಈ ಸ್ಟಾರ್ಟ್ ನೋಡಿ, ಆನ್ ಆಯಿತು. ಕಳ್ಸೋಣ ಹಿಂದೆ ಈ ರೆಕಾರ್ಡ್ ಮಾಡ್ಕೋತೀನಿ. ಪಾ 50% ಚಾರ್ಜ್ ಇದೆ ಇನ್ನು. ಸೊ ಆ ಕಡೆಯಿಂದ ಮೇನ್ ರೋಡ್ ಕಾಣುತ್ತೆ ನೋಡಿ. ಸೊ ಅದು ಊಟಿ ಮೇನ್ ರೋಡು. ಇದೇನು ಕಾಣಿಸ್ತಿದೆ ಅದು ಊಟಿ ಮೇನ್ ರೋಡು. ನಾವು ಬಂದಿದ್ದ ರೂಟ್ ಅದು. ಸೊ ಇದು ನಾನು ತುಂಬ ದಿನದಿಂದ ಆಸೆ ಇಟ್ಕೊಂಡಿದ್ದೆ ಇಲ್ಲಿ ಡ್ರೋನ್ ಹಾರಿಸ್ಬೇಕು ಈ ಜಾಗಕ್ಕೆ ಬಂದು ಅಂತ. ಕಡೆಗೂ ಫೈನಲಾಗಿ ನೆರವೇರ್ತಪ್ಪ. ಇನ್ನೂ ಬೇಜಾನ್ ಪ್ಲೇಸ್ಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಈ ಥರ ಡ್ರೋನ್ ಹಾರಿಸ್ಬೇಕು ಅನ್ನೋ ಪ್ಲೇಸಲ್ಲಿ ಅಂತ. ಸದ್ಯಕ್ಕೆ
ಅಲ್ಲೇ ಒಂದೊಂದ್ಸರಿ ಆರಿಸ್ಬೇಕು. 20 minutes later. ಊರಿಗೆ ಬಂದಿದ್ದೀನಿ ಇವಾಗ. ಸೊ ಈ ಅಂಗ್ಲ ಊರಿಂದ ಮುಂದೆ ಹೋದರೆ ಒಂದು ಆರ್ಚ್ ಸಿಗುತ್ತೆ. ಆರ್ಚ್ ಹತ್ರ ರೈಟ್ ಹೋಗಬೇಕು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ರೈಟ್ ಹೋಗಿ ಮತ್ತೆ ಅಲ್ಲಿಂದ ಲೆಫ್ಟ್ ಹೋಗಬೇಕು, ಅಂದರೆ ಸ್ಲೈಟ್ ಲೆಫ್ಟ್ ಇದೆ, ಅಲ್ಲಿ ಲೆಫ್ಟ್ ಹೋಗ್ಬೇಕು. ಸೊ ಇದೇ ಊರು. ಇವಾಗ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ. ನಾನು ತುಂಬ ಸರಿ ಬಂದಿದ್ದೀನಿ ಈ ಕಡೆ, ಆದರೆ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ 2 ಸರಿ ಹೋಗಿರೋದು. ಬೈಕಲ್ಲಿ ಒಂದು ಸರಿನೂ ಬಂದಿಲ್ಲ. ಸ್ಟಾರ್ಟ್ ಆಯಿತು ನೋಡಿ. ನೋಡಿ ಎದುರುಗಡೆ ಕಾಣ್ತಿದೆಯಾ ಮೋಡಗಳು, ಬಿಳಿ ಮೋಡಗಳು ಹೆಂಗೆ ಕಾಣಿಸ್ತಿದೆ. ಇಲ್ಲಿಂದ ಲೋಕಲ್ ಆಟೋಗಳು ಸಿಗುತ್ತೆ. ನೀವೇನಾದ್ರು ಬಸ್ಸಲ್ಲಿ ಬಂದರೆ ಅಲ್ಲಿಂದ ಆಟೋದಲ್ಲಿ ಹೋಗ್ಬೋದು. ನನ್ನ ಪ್ರಕಾರ ಅಲ್ಲಿ ಬಸ್ಸಲ್ಲಿ ಒಂದು 10 ಕಿಲೋಮೀಟ್ರು ಹೋಗ್ಬೇಕಂತ ಅನಿಸ್ತಿದೆ. ಗೊತ್ತಿಲ್ಲ ನನಗೂ ಎಕ್ಸಾಕ್ಟ್ಲಿ ಎಷ್ಟು ಕಿಲೋಮೀಟ್ರ್ ಹೋಗಬೇಕು ಬಸ್ಸಲ್ಲಿ ಅಂತ. ಅಲ್ಲಿಗೆ ಅಲ್ಲೇ ಕೇಳಿ ನೋಡೋಣ ಲೋಕಲ್ ಅವ್ರನ್ನ ಬರೋದಿಲ್ಲ. ಸೊ ಇದು ಗೋಪಾಲ ಸ್ವಾಮಿ ಬೆಟ್ಟ ಎಂಟ್ರೆನ್ಸ್. ಸೊ ಫಾರೆಸ್ಟ್ ಏರಿಯಾ ಇದೆಲ್ಲ. ಬೈಕ್ ಇಲ್ಲೇ ಪಾರ್ಕ್ ಮಾಡ್ಬೇಕು ಗುರು. ಸೊ ಬೈಕ್ ಇಲ್ಲೇ ಹಾಕ್ಬಿಡ್ತೀನಿ. ಆದರೂ ಸೋಮವಾರ ಆದರೂ ಇಷ್ಟೊಂದು ಜನ ಅವರಲ್ಲ ಗುರು. ಜನ ಸಾಗರ. ಅದು ಕ್ಯೂ ನಿಂತವ್ರು ಟಿಕೆಟ್ ತಗೊಳ್ಳೋಕ್ಕೆ. ಮುಗೀತು ನನ್ನ ಕಥೆ ಇವತ್ತು. ಏನು ಚಿಕ್ಕಪಟ್ಟ ರಶ್ಶು. 2-3 ಬಸ್ಗಳು ನಿಂತವೆ, ಆದರೂ ಟಿಕೆಟ್ ಕೊಡ್ತಾಯಿಲ್ಲ. ಇದ್ದದ ಕಡೆನೇ ಇದ್ದೀನಿ. ಮಧ್ಯ ಎಲ್ಲ ನುಗ್ತಾವ್ರು ಗುರು. ಬೇರೆ ಬರೋಂಗಿದೆ ಮೇಲ್ಗಡೆ ಆಲ್ರೆಡಿ ಕಾಣಿಸ್ತೈತೆ. ಗೊತ್ತಿಲ್ಲ ಅಲ್ಲಿ ಏನಪ್ಪ ಅಂತ ಅಂದರೆ, ಒಂದು ಬಸ್ಸಲ್ಲಿ ಇಷ್ಟೇ ಜನ ಅಂತ ಸೀಟ್ ಇರುತ್ತಲ್ಲ, ಅಷ್ಟೇ ಜನ ಮಾತ್ರನೇ ಕುಣ್ಸೋದು. ಸೊ ಪರ್ ಪರ್ಸನ್ಗೆ 50 ರುಪೀಸೇನೋ ತೊಗೋಬೋದು. ಎಷ್ಟು ಕಿಲೋಮೀಟರ್ ಇದೆ ಗೊತ್ತಿಲ್ಲ, ಅಲ್ಲೇ ಬೋಲ್ಡ್ ಹಾಕಿದ್ದಾರೆ ನೋಡೋಣ. ಬಟ್ ಮಂಡೇ ನೋಡಿ ಜನ ಎಷ್ಟು ಜನ ಇದ್ದಾರೆ. 5 minutes later. ಫುಲ್ ಮಳೆ ಬಂದ್ಬಿಡ್ತು. ಒಳಗಡೆ ಇರೋರೆಲ್ಲ ನಗಬಿಟ್ಟವ್ರೆ. ಏನಾಗುತ್ತಾ ನೋಡಿ ಇಲ್ಲಿ ಮಳೆ ಬರಲಿ ಇರೋ ಶಿಕ್ಷೆ. ಏನು ಕಾಣಲ್ಲ ಅನ್ಕೋತೀನಿ ನನ್ನ ಪ್ರಕಾರ, ಅಷ್ಟು ಮಳೆ ಹೊಡಿತೈತೆ. ಇದೇನಾರು ಮಳೆ ಇಲ್ಲ ಅಂತ ಅಂದಿದ್ರೆ ಸಕ್ಕದ ಕಾಣೋದು ವ್ಯೂ ಮಾತ್ರ. ಮಳೆ ಇರೋದ್ರಿಂದ ಏನು ಕಾಣಲ್ಲ. ಫುಲ್ಲು ಮಾನ್ಸೂನ್ ವೈಬ್ಸು. ಸಮ್ಮರ್ ಅನಿಸ್ತಾನೆ ಇಲ್ಲ. ಮಾನ್ಸೂನ್ ದಿನಗಳು ಸ್ಟಾರ್ಟ್ ಆಗ್ಬಿಟ್ಟೈತೆ ಆಲ್ರೆಡಿ ಅನಿಸುತ್ತೆ. ಆ ಥರ ಇದೆ ಫೀಲು. ಫುಲ್ ಅಲ್ಲಿ ನೋಡಿದ್ರೆ ಗ್ರೀನರಿ. ಫೈನಲ್ ಆಗಿ ಹತ್ರ ಬಂದಿದ್ದೀವಿ. ಲಾಸ್ಟ್ ಇನ್ನೊಂದು ಏರ್ಪಿನ್ ಬೆಂಡ್ ಇರಬೇಕು. ಆಲ್ಮೋಸ್ಟ್ ನಿಯರ್ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಇನ್ನು ಮುಂದೆ ಇದೆ ಗುರು ರೋಡು. ಸೊ ಸಿಕ್ತು ನೋಡಿ ಟೆಂಪಲ್ಲು. ಫೈನಲ್ ಆಗಿ ಅಲ್ಲಿ ರೈಟಲ್ಲಿ ಕಾಣ್ತಿದೆ. ಇನ್ನೊಂದು 2 ಏರ್ಪಿನ್ ನೋಡಿ. ನೀರು ಹೆಂಗೆ ಹೋಗ್ತೈತೆ. ಮಾನ್ಸೂನ್ ಗುರು ಇದು. ಬಂದಿದ್ದೀವಿ ಗೋಪಾಲ ಸ್ವಾಮಿ ಬೆಟ್ಟ. ಇದೆ ಗೋಪಾಲ ಸ್ವಾಮಿ ಬೆಟ್ಟ. ನೋಡಿದ್ರು ವಾಟರ್ ಹೆಂಗೆ ಹೋಗ್ತೈತೆ. ಸೊ ಫೈನಲಿ
ಬಂದು ಇಳಿದಿದ್ದೀವಿ, ಮಳೆ ನಿಲ್ತಾ ಇಲ್ಲ, ಫುಲ್ಲು ಮಳೆ ನೋಡಿ ಯಾವ ಥರ ಇದೆ ಇಲ್ಲಿ. ಮಳೆ ನಿಲ್ಲಂಗೆ ಕಾಣೋದು ಇಲ್ಲ, ಯಾಕೆಲ್ಲ ಫುಲ್ಲು ಕ್ಲೋಸ್ ಆಗಿಬಿಟ್ಟೈತೆ ಮಳೆಗೆ. ಜನಗಳಂತೂ ಒದ್ದಾಡ್ತಾರೆ ಬಸ್ ಕತ್ತಕ್ಕೆ, ಎಲ್ಲ ನೆಂದೋಗ್ಬಿಟ್ಟಾರೆ ಆಲ್ಮೋಸ್ಟು. ಈಗ ಇಲ್ಲಿಂದ ಹತ್ಕೊಂಡು ಇವಾಗ ಟೆಂಪಲ್ಗೆ ಹೋಗ್ಬೇಕು ಅಷ್ಟೇ. ಶೂ ಎಲ್ಲ ಇಲ್ಲೇ ಬಿಚ್ಚಬೇಕು. ಸೊ ಬನ್ನಿ ಮೇಲ್ಗಡೆ ಹೋಗೋಣ. A few minutes later. ಸೊ ಕಡೆಗೂ ಮಳೆ ನಿಂತಿಲ್ಲ, ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ಹಂಗೂ ಹಿಂಗೂ ಕಷ್ಟ ಮಾಡಿ ತಿನ್ಕೊಂಡೆ. ಸೊ ಇವತ್ತು ಉಪವಾದ ಗೋಪಾಲ ಸ್ವಾಮಿ ಬೆಟ್ಟ ಮಳೆ ಬೆಟ್ಟ ಆಗ್ಬಿಟ್ಟೈತೆ. ನೋಡಿ ನೋಡಿ ಹೆಂಗಿದೆ, ಸ್ವಲ್ಪ ಹಿಂದೆ ಫಾಗು ಮಳೆ ಎರಡೂ ಇದೆ ಇವತ್ತು. ಗೋಪಾಲ ಸ್ವಾಮಿ ಬೆಟ್ಟ ನೋಡಿ ಯಾವ ಥರ ಇದೆ, ಮಾನ್ಸೂನ್ ದಿನನೇ ಇದ್ದಂಗೆ ಐತೆ. ಮಾತ್ರ ಫುಲ್ಲು ಮಾನ್ಸೂನ್ ಇತ್ತು. ಹೇಳ್ಬೇಕಂದ್ರೆ ಆ ಕಡೆ ಕೆಳಗಡೆ ಎಲ್ಲ ಮಳೆ ಬೀಳ್ತಾ ಇಲ್ಲ, ಇಲ್ಲಿ ಮಾತ್ರ ಮಳೆ ಬೀಳ್ತಾ ಇರೋದು. ನೋಡಿ ನೋಡಿ ದೇವಸ್ಥಾನ ಅದನ್ನೇ. ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಕ್ಯಾಮ್ರಾ ಅಲೌಡ್ ಇಲ್ಲ ಅಂತೆ. ಆಮೇಲೆ ನಾನು ಡ್ರೋನ್ ಹಾರಿಸ್ಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಆ್ಯಕ್ಚುಲಿ ಇಲ್ಲಿ ಯಾರೋ ಬಂದು ಡ್ರೋನ್ ಹಾರಿಸಿದ್ಕೆ ಕ್ಯಾಮ್ರಾನ ಇದು ಮಾಡಿರೋದು, ಬ್ಯಾನ್ ಮಾಡಿರೋದು ಇಲ್ಲಿ. ಸೊ ನಾನೇನಾದ್ರು ಡ್ರೋನ್ ತೊಗೊಬಂದ್ಬಿಟ್ಟಿದ್ರೆ ಸರಿಯಾಗಿ ಬಯಸ್ಕೋಬೇಕಾಗೋದು. ಅದು ಅಲ್ಲದೆ ಈ ಮನೇಲಿ ಡ್ರೋನು ಹಾರ್ಸೋಕ್ಕಾಗ್ತಿರ್ಲಿಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗೋದು. ಈ ಸ್ವಲ್ಪ ಮಳೆ ಬಂದ್ರೇ ಹಾರ್ಸೋಕ್ಕಾಗಲ್ಲ, ಈ ಥರ ಮಳೆ. ಕೆಳಗಡೆ ಹತ್ತಬೇಕಾದ್ರೆ ಸ್ಟಾರ್ಟ್ ಆಗಿದ್ದು ಮಳೆ ಇನ್ನೂ ಹುಯ್ತಾನೆ ಐತೆ. ಸೊ ಆಲ್ರೆಡಿ ಬಸ್ ಮಳೆ ನಿಲ್ಲಂಗೆ ಕಾಣಲ್ಲ, ಇದು ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ ಆಲ್ರೆಡಿ ನಾನು. ಫುಲ್ಲು ಪಾಗಪ್ಪಾಗಿದೆ. ವ್ಯೂ ಅಂತೂ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಸ್ವಲ್ಪನೂ ಕಾಣ್ತಿಲ್ಲ ವ್ಯೂ. ಆ ಕಡೆ ಒಂದು ರೌಂಡ್ ಹೋಗಿ ಬರೋಣ. ಇಲ್ಲಿಂದ ಹಂಗೆ ಒಂದ್ಸರಿ ಡ್ರೋನ್ ಕಳಿಸಿದ್ರೆ ಏನು ಬ್ಯೂಟಿಫುಲ್ ಆಗಿರೋದಲ್ಲ, ಸೈಕು ಮಾತ್ರ ಕ್ರೇಜಿ ಆಗಿದೆ ಮಾತ್ರ ವೈಬ್ಸು. ಒಳ್ಳೆ ರೈಟ್ ಟೈಮಲ್ಲಿ ಬಂದಿದ್ದೀನಿ ನಾನಂತೂ. ಇಲ್ಲಿಂದ ಹೊರಟಿದ್ದೀನಿ ಇವಾಗ. ಬಸ್ಸು ಇಲ್ಲೇ ರೆಡಿಯಾಗಿ ನಿಂತಿದೆ. ಬಸ್ ಕತ್ಕೊಂಡು ಹಂಗೆ ಡೌನ್ ಇಳಿದು ಹೋಗ್ತಾ ಇರೋದು. ಸೊ ಹೋಗ್ಬೇಕಾದ್ರೂ ವೀಡಿಯೋ ಮಾಡ್ತೀನಿ, ಆ ಕಡೆ ಈ ಕಡೆ ವ್ಯೂ ತೋರಿಸ್ತೀನಿ ಬನ್ನಿ ಯಾವ ಥರ ಇರುತ್ತೆ. 1 minute 37 seconds later. ಫೈನಲ್ ಆಗಿ ಬಂದಿದೆ ಎಂಟ್ರೆನ್ಸ್ಗೆ. ಫುಲ್ಲು ಮಳೆಯಲ್ಲಿ ಗೋಪಾಲ ಸ್ವಾಮಿ ಬೆಟ್ಟ ನೋಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನೋಡಿ ಹೆಂಗೆ ಬರ್ತೈತೆ ಮಳೆ, ಸಾಕಾಗಿತ್ತು ಮಾತ್ರ. ಇದು ಎಕ್ಸಿಟು. ಇಲ್ಲಿಂದ ಇವಾಗ ಹೊರಡೋಣ. ಬೈಕ್ ಹತ್ರ ಬಂದಿದ್ದೀನಿ. ಸೊ ಗೋಪಾಲ ಸ್ವಾಮಿ ಬೆಟ್ಟ ಟ್ರಿಪ್ಪು ಮುಗಿಸಿದ್ದೀನಿ. ಸೊ ಇಲ್ಲಿಂದ ಇವಾಗ ಊಟಿಗೆ ಹೋಗೋಣ ಅಂತ. ಕ್ಲೈಮೇಟ್ ಮಾತ್ರ ಸಖತ್ತಾಗಿದೆ, ಅದಕ್ಕೋಸ್ಕರ ಕಂಟಿನ್ಯೂ ಮಾಡ್ತೀನಿ ಇಲ್ಲಿಂದ ರೈಡು. ಸೊ ನೋಡಿ ಎಲ್ಲ ಕೆಳಗಡೆ ಬಂದ್ಮೇಲೆ ಮಳೆ ನಿಂತು. ಸೊ ಅದಕ್ಕೋಸ್ಕರ ಇವಾಗ ಇದೆ ನೋಡಿ, ಇಲ್ಲಿ ಫುಲ್ಲೆಲ್ಲ ನೆಂದೋಗ್ಬಿಟ್ಟಿದೆ, ಜಾಕೆಟೆಲ್ಲ ನೆಂದೋಗ್ಬಿಟ್ಟಿದೆ. ಸೊ ಸಖತ್ತಾಗಿತ್ತು ಮಾತ್ರ. ಈ ಟೈಮಲ್ಲಿ ಬಂದರೆ ನಿಮಗೆ ಗೋಪಾಲ ಸ್ವಾಮಿ ಬೆಟ್ಟ ಈ ಥರನೇ ನೋಡ್ಬೋದು. ಮಳೆ ಬರ್ತೈತೆ. ನಾನಂತೂ ಎಕ್ಸ್ಪೆಕ್ಟೇಷನೇ ಇಟ್ಕೊಂಡಿರಲಿಲ್ಲ ಈ ಥರ ಮಳೆ ಬರುತ್ತೆ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಹಂಗೆ ನೋಡ್ತಾ ಇರಿ, ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಊಟಿಗೆ ಹೋಗೋಣ. ಊಟಿಲೂ ಒಂದು ಒಳ್ಳೊಳ್ಳೆ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಕಡೆಗೂ ನಾನು ಆಸೆ ಡ್ರೋನ್ ಹಾಕೋಕ್ಕಾಗಿಲ್ಲ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್, ಬಾಯ್.